ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ಗೋಧಿ ಹುಡಿಯಿಂದ ನಿಮಗೆ ಒಂದು ಒಳ್ಳೆಯ ಕ್ರಿಸ್ಪಿಯಾದ ಒಂದು ಸ್ವೀಟ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಹಾಗೂ ಚಟ್ಪಟಾಗಿ ನೀವು ಇದನ್ನು ಏನಾದರೂ ಸಣ್ಣದಾಗಿ ಆಸೆ ಆಗುವಾಗ ಸ್ವೀಟ್ ತಿನ್ನಲಿಕ್ಕೆ ಅಥವಾ ಏನಾದರೂ ಕ್ರಿಸ್ಪಿಯಾದ ತಿನ್ನಲಿಕ್ಕೆ ಇದನ್ನು ನೀವು ಮಾಡ್ಬೋದು. ಓಕೆ, ಇದಕ್ಕೆ ಒಂದು ಬೌಲ್ ತೊಗೊಂಡು ನಾನು ಅದರಲ್ಲಿ 1/4 ಕಪ್ಪಷ್ಟು ನಾನಿಲ್ಲಿ ಗೋಧಿ ಹುಡಿಯನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 2 ಕಪ್ ಕೂಡ ತೊಗೊಳ್ಬೋದು. ನಾನಿಲ್ಲಿ ಸ್ವಲ್ಪನೇ ಮಾಡೋದ್ರಿಂದ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ನಾನು ನೋಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಬಡಿ ಶೇಪ್ ಅಂತ ಹೇಳ್ತಾರೆ, ಸೋಂಫ್ ಅಂತ ಹೇಳ್ತಾರೆ, ಅದನ್ನು ಹಾಕಿದ್ದೀನಿ. ಜೀರಾ ಅಲ್ಲ ಅದು. ಆಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹುಡಿಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಹುಡಿ ಇಲ್ಲದರೆ ಸಕ್ಕರೆ ಕೂಡ ಸೇರಿಸ್ಬೋದು. ಸ್ವಲ್ಪ ಕರಗಲಿಕ್ಕೆ ಟೈಮ್ ತಾಗುತ್ತೆ ಅಂತ ಹೇಳಿ ನಾನು ಹುಡಿಯನ್ನು ಇಲ್ಲಿ ಹಾಕಿದ್ದೀನಿ. ಓಕೆ, ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ. ಹಾಗೊಂದು 1/4 ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾ, ಅಡುಗೆ ಸೋಡಾವನ್ನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 1/4 ಕಪ್ಪಷ್ಟು ರವೆ, ಸೆಮೋಲಿನಾ ಅಂತ ಹೇಳ್ತಾರೆ ನೋಡಿ, ರವೆಯನ್ನು ಯೂಸ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಸ್ವಲ್ಪನೇ ನೀರು ಹಾಕಿ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿ. ಇಲ್ಲಿ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕು. ಒಮ್ಮೆಲೆ ನೀವು ಇಡೀ ಸಕ್ಕರೆ, ಹುಡಿಯಲ್ಲ ಇಡೀ ಸಕ್ಕರೆ ಹಾಕಿದೆ ಆದರೆ ಸ್ವಲ್ಪ ಟೈಮ್ ತಗುತ್ತೆ. ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ. ಸಕ್ಕರೆ ಒಳ್ಳೆ ರೀತಿ ಇದರಲ್ಲಿ ಮಿಕ್ಸ್ ಆಗಬೇಕು. ಹುಡಿ ಹಾಕಿದ್ರೆ ಆದರೆ ಬೇಗನೆ ಮಿಕ್ಸ್ ಆಗುತ್ತೆ. ಓಕೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ತುಂಬ ತೆಳುವಾಗಿ ಮಾಡಬೇಡಿ, ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಅಂತ ಹೇಳಿದ್ದು ನೋಡಿ. ಈ ರೀತಿ ಬರಬೇಕು ಹಿಟ್ಟು. ಇವಾಗ ರವೆ ಇದರಲ್ಲಿ ಉಂಟು, ಹಾಗಾಗಿ ಸ್ವಲ್ಪ ಅದು ನೀರು ಎಳ್ಕೊಳ್ಳುತ್ತೆ. ಇದನ್ನು ನಾವು ಮುಚ್ಚಿಡೋಣ. ಒಂದು 2 ನಿಮಿಷದವರೆಗೂ ಮುಚ್ಚಿಟ್ರೆ ಸಾಕು. ಆಮೇಲೆ ಇದನ್ನು ನೋಡೋಣ. ಓಕೆ, 2 ನಿಮಿಷ ಆಗಿದೆ ನೋಡಿ. ರವೆ ಎಲ್ಲ ನೀರು ಎಳ್ಕೊಂಡು ಸ್ವಲ್ಪ ಇಲ್ಲಿ ದಪ್ಪ ಆಗಿದೆ ನೋಡ್ಬೋದು. ಎಷ್ಟು ನಮಗೆ ಹಿಟ್ಟು ಬೇಕು, ಇದಕ್ಕಿಂತ ತೆಳುನೂ ಬೇಡ ಅಥವಾ ಇದಕ್ಕಿಂತ ತುಂಬ ದಪ್ಪನೂ ಬೇಡ. ಇನ್ನೊಂದು ಸೈಡಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಇಲ್ಲಿ ತುಂಬ ಓವರ್ ಆಗಿ ಅಲ್ಲ, ಆದರೆ ಚೆನ್ನಾಗಿ ಬಿಸಿ ಆಗಬೇಕು. ಬೋಂಡ ಎಲ್ಲ ಬಿಡುವಾಗ ಯಾವ ರೀತಿ ಬಿಸಿ ಆಗುತ್ತೆ ನೋಡಿ, ಅದೇ ರೀತಿ ಒಂದೊಂದಾಗಿ ಇದರಲ್ಲಿ ಬಿಡಿ. ಈ ರೀತಿ ತೆಗೆದು ಗೋಳಿ ಬಜೆ ಎಲ್ಲ ಯಾವ ರೀತಿ ನಾವು ಬಿಡ್ತೀವಿ ನೋಡಿ, ಅದೇ ರೀತಿ ನೀವು ಇದನ್ನು ಬಿಟ್ಟರೆ ಆಯಿತು. ಓಕೆ ನೋಡಿ, ಇದೇ ರೀತಿ ಎಲ್ಲವನ್ನು ಬಿಡಿ. ಎಷ್ಟು ಆಗುತ್ತೆ ನೋಡಿ ಇದರಲ್ಲಿ ಅಷ್ಟು. ಗ್ಯಾಸನ್ನು ಫಾಸ್ಟಲ್ಲೇ ಇಟ್ಟು ನೀವು ಇದನ್ನು ಚೆನ್ನಾಗಿ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಓಕೆ ನೋಡಿ, ಬಿಡ್ತಾ ಇದ್ದೀನಿ ಎಲ್ಲವನ್ನು ನಾನು. ತುಂಬ ಚೆನ್ನಾಗಿ ಉಬ್ಬಿಕೊಂಡು ಬರ್ತಾ ಉಂಟು ನೋಡ್ಬೋದು ನೀವು. ತುಂಬ ಟೇಸ್ಟ್ ಕೂಡ ಇರುತ್ತೆ ಇದು, ಹಾಗೂ ಬೇಗನೆ ಕೂಡ ಆಗುತ್ತೆ. ಟೈಮ್ ಕೂಡ ತಾಗಲ್ಲ ಇದಕ್ಕೆ ಜಾಸ್ತಿ ಹೊತ್ತು. ಓಕೆ, ನೋಡಿದ್ರಲ್ಲ, ಎಲ್ಲವನ್ನು ನಾನಿಲ್ಲಿ ಬಿಟ್ಟಿದ್ದೀನಿ. ಓಕೆ, ಚೆನ್ನಾಗಿದನ್ನು ನಾನು ಹೇಳಿದಾಗೆ 2 ಸೈಡ್ ಕೂಡ ತಿರುಗಿಸ್ತಾ ಕಲರ್ ಒಳ್ಳೆ ಕ್ರಿಸ್ಪಿಯಾಗಿ ಕೆಂಪಾಗಿ ಬರಬೇಕು. ಅಷ್ಟರವರೆಗೂ ಇದನ್ನು ಫ್ರೈ ಮಾಡಿ. ಆವಾಗ ಒಳಗಡೆಯಿಂದ ಕೂಡ ಇದು ಕರೆಕ್ಟಾಗಿ ಬೇಯುತ್ತೆ. ಓಕೆ ನೋಡಿ, ಇದೇ ರೀತಿ ತಿರುಗಿಸ್ತಾ ಇದನ್ನು ಫ್ರೈ ಮಾಡಿ. ಓಕೆ ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ ನೋಡ್ಬೋದು. ಚೆನ್ನಾಗಿ ಕೆಂಪಾಗಿ ಬಂದಿದೆ ಇದು. ಈ ರೀತಿ ಆಗುವಾಗ ನೀವು ಇದನ್ನು ತೆಗೆದರೆ ಆಯಿತು. ಓಕೆ ನೋಡಿ, ಹೀಗೆ ನೋಡಿ, ಎಷ್ಟು ಸಿಂಪಲ್ ಉಂಟಲ್ವಾ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ, ಅವರು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿ, ಎಲ್ಲವನ್ನು ನಾನು ಫ್ರೈ ಮಾಡಿ ತೆಗೆದಾಯಿತು. ಇವಾಗ ನಾನು ಇದನ್ನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಓಕೆ ನೋಡಿ, ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.